ನಮಸ್ತೆ ಟಿವಿ20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ನಿಡಸೋಶಿಯ ಎಸ್ಜೆಪಿಎನ್ ಟ್ರಸ್ಟ್ ವತಿಯಿಂದ ಬೆಳಗಾವಿ ಜಿಲ್ಲಾಡಳಿತ ಮಾರ್ಗದರ್ಶನದಲ್ಲಿ ಹಾರ್ಮೇಶಿಯಾ ಪ್ರೈವೇಟ್ ಲಿಮಿಟೆಡ್ ಸಂಕೇಶ್ವರ ಹಾಗೂ ಎಸ್ಜೆಪಿಎನ್ ಪಾಲಿಟೆಕ್ನಿಕ್ ಅವರ ಸಹಯೋಗದಲ್ಲಿ ಶೂನ್ಯ ತ್ಯಾಜ್ಯ ಕುರಿತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ದಿನಾಂಕ 3/2/2026 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಎಸ್ಜೆಪಿಎನ್ ಟ್ರಸ್ಟ್ ನಿಡಸೋಶಿಯ ಘನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಒಂದು ವಿಶೇಷ ಕಾರ್ಯಾಗಾರ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನ ನಿಡಸೋಶಿ ಮಠದ ಉತ್ತರಾಧಿಕಾರಿಗಳು ಆದ ಪರಮ ಪೂಜ್ಯ ನಿಜಲಿಂಗೇಶ್ವರ ಶ್ರೀಗಳು, ಬೆಳಗಾವಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಲ್ಲಿಕಾರ್ಜುನ ಕಲಾದಗಿ, ಡಿಯುಡಿಸಿ ಕಾರ್ಯನಿರ್ವಾಹಕ ವಿಠಲ ತಡಸಲೂರು, ಜಿಲ್ಲೆಯ ನಗರಗಳ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳು, ಪರಿಸರ ಇಂಜಿನಿಯರ್ಗಳು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಕಾರ್ಯಕ್ರಮವು ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಚಾಲನೆ ಕೊಡಲಾಗಿದೆ. ಇನ್ನು ಈ ಒಂದು ಕಾರ್ಯಾಗಾರದಲ್ಲಿ ವಿಶೇಷವಾಗಿ ಹೇಳುವುದಾದರೆ, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಶೂನ್ಯ ತ್ಯಾಜ್ಯ ತತ್ವ ಬಳಕೆ, ಮರುಬಳಕೆ, ಮರು ಸಂಸ್ಕರಣೆ, ಪರಿಣಾಮಕಾರಿ ಕ್ರಮಗಳ ಅನುಷ್ಠಾನ ಮತ್ತು ತ್ಯಾಜ್ಯವನ್ನ ಸಂಪನ್ಮೂಲವಾಗಿ ಪರಿವರ್ತಿಸುವ ಹೊಸ ವಿಧಾನ ಕುರಿತು ಅಧಿಕಾರಿಗಳಿಗೆ ಅರಿವು ಮೂಡಿಸುವ ವಿಭಿನ್ನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹಸಿ ಕಸದಿಂದ ರಸ ಮತ್ತು ಕಸದಿಂದ ಗೊಬ್ಬರ ಮಾಡುವ ವಿಧಾನಗಳ ಬಗ್ಗೆ ನಿಜಲಿಂಗೇಶ್ವರ ಶ್ರೀಗಳು ಡೆಮೋ ತೋರಿಸುವುದರ ಮೂಲಕ ಅಧಿಕಾರಿಗಳಲ್ಲಿ ಅರಿವು ಮೂಡಿಸುವ ವಿಶೇಷ ಪ್ರಯತ್ನವನ್ನ ಮಾಡಿದ್ರು. ಇದೇ ವೇಳೆ ಹರ್ಮೇಶಯ್ಯ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಧರ್ ಪಾಟೀಲ್ ಬಂದ ಅತಿಥಿಗಳಿಗೆ ಸ್ವಾಗತ ಮಾಡಿದ್ರೆ ಎಸ್ಆರ್ ಬಡಿಗೇರ್ ವಂದಿಸಿದ್ರು. ಕಾವ್ಯ ಮಳೆಗೆ ಅವರು ಕಾರ್ಯಕ್ರಮ ನಿರೂಪಿಸಿದ್ರು. ಇನ್ನು ಈ ಕಾರ್ಯಕ್ರಮ ಉದ್ದೇಶಿಸಿ ನಿಜಲಿಂಗೇಶ್ವರ ಶ್ರೀಗಳು ಅಧಿಕಾರಿಗಳಿಗೆ ಏನೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಲ್ಲಿ ಪ್ರೊಡ್ಯೂಸ್ ಆಗೋದಿಲ್ಲ ಅಂತ ಹಾಗೇನಿಲ್ಲ, ವೇಸ್ಟ್ ಪ್ರೊಡ್ಯೂಸ್ ಆಗತ್ತೆ, ಆದರೆ ಯಾವುದೋ ವೇಸ್ಟ್ ಅದನ್ನು ವೇಸ್ಟ್ ಮಾಡಲ್ಲ ಅಷ್ಟೇ. ಈಗ ಉದಾಹರಣೆ ನಮ್ಮ ಕ್ಯಾಂಪಸ್ಸಲ್ಲಿ ಇದೆಲ್ಲ ವೇಸ್ಟ್ ರೆಡಿ ಆಯಿತು ಅಂದರೆ ಜನರೇಟಾಗಿದೆ, ಇದನ್ನು ನಾವು ಮತ್ತೆ ವೇಸ್ಟ್ ಮಾಡಲ್ಲ. ಇದನ್ನು ನಾವೇನು ಮಾಡ್ತೀವಿ, ಮರುಬಳಕೆ ಕಳಿಸ್ತೀವಿ ಅಥವಾ ರೀಸೈಕ್ಲಿಂಗ್ ಕಳಿಸ್ತೀವಿ. ಅದೇನಾಯಿತು, ಅದು ಜೀರೋ ವೇಸ್ಟ್. ವೇಸ್ಟನ್ನು ನಾವು ವೇಸ್ಟ್ ಮಾಡಲ್ಲ, ಅದು ಜೀರೋ ವೇಸ್ಟ್. ಜೀರೋ ವೇಸ್ಟ್ ಅಂದರೆ ವೇಸ್ಟ್ ಉತ್ಪತ್ತಿ ಆಗಲ್ಲ, ಹಾಗಲ್ಲ. ಎಷ್ಟೋ ಜನ ಹಾಗೆ ತಿಳ್ಕೊಂಡಿದ್ದಾರೆ, ತಪ್ಪು ಕಲ್ಪನೆ. ಜೀರೋ ವೇಸ್ಟ್ ಅಂದರೆ ಈಗ ಒಂದು ನೀವು ಕಾರ್ಯಕ್ರಮ ಮಾಡಿದ್ರಿ, ಅಲ್ಲಿ ವೇಸ್ಟ್ ಉತ್ಪತ್ತಿ ಹಾಗಾಗಲಿಕ್ಕೆ ಸಾಧ್ಯವಿಲ್ಲ. ವೇಸ್ಟ್ ಉತ್ಪತ್ತಿ ಆಗೋದೆ, ವೇಸ್ಟನ್ನು ತಡೀಲಿಕ್ಕೆ, ಉತ್ಪತ್ತಿ ಆಗೋದನ್ನು ತಡೀಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಪ್ಲಾಸ್ಟಿಕ್ ಬಳಕೆ ಅದು ಒಂದು ಅರಣ್ಯ ರೋಧನ, ಅದು ಅಂಥ ಒಂದು ವಿಷಯ ಆಗಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ. ಇದೊಂದು ನೆನಪಿಟ್ಕೊಂಡು, ಪ್ಲಾಸ್ಟಿಕ್ ನಿಷೇಧ ಇದು ಕೇವಲ ಘೋಷಣೆ ಅಷ್ಟೇ, ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ನಾನು ನೋಡಿ ಆಗಿದೆ ಇದನ್ನು. ಇದು ಸುಮ್ಮನೆ ನಾವೊಂದು ಮಾತಾಡೋದು, ಒಂದು ಚಂದಕ್ಕೆ ಮಾತಾಡೋದು, ನೀರಿನ ಲೋಟ ತಂದಿಡೋದು, ಅದೆಲ್ಲ ಸುಮ್ಮನೆ, ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಫ್ರ್ಯಾಂಕಾಗಿ ಮಾತಾಡೋಣ, ಪ್ಲಾಸ್ಟಿಕ್ಕಿಂದ ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ಇರೋದು ನಮ್ಮ ಮನಸ್ಸೊಳಗೆ. ಪ್ಲಾಸ್ಟಿಕ್ಕನ್ನು ಅವೈಜ್ಞಾನಿಕವಾಗಿ ಬಿಸಾಡಿದ್ರೆ ಮಾತ್ರ ಪ್ರಾಬ್ಲಮ್. ಪ್ಲಾಸ್ಟಿಕ್ ಒಂದು ಇಂಥ ವಸ್ತು, ಎಷ್ಟು ಬೇಕಾದ ಸಲ ರೀಸೈಕಲ್ ಮಾಡ್ಬೋದು. ನಾನು ಮಂಗಳೂರಲ್ಲಿ ಭಾಳಷ್ಟು ಈ ಥರದ ಕಾರ್ಯಕ್ರಮಗಳು ಕರೆಯೋರು, ವಿಶೇಷವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು, ಮಹಾನಗರ ಪಾಲಿಕೆಯವರೆಲ್ಲ ಕರೆಯೋರು. ಅವಾಗ ನಾನು ಹೇಳ್ತಿದ್ದೆ, ನೀವು ಪ್ಲಾಸ್ಟಿಕ್ ನಿಷೇಧ ಅಂತೇಳಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರೇ ಪರ್ಮಿಷನ್ ಕೊಡ್ತೀರಿ, ಬ್ಯಾಗ್ ಮಾಡಲಿಕ್ಕೆ, ಪ್ಲಾಸ್ಟಿಕ್ ಇದನ್ನು ಮಾಡಲಿಕ್ಕೆ ಅವರೇ ಪರ್ಮಿಷನ್ ಕೊಡೋದು. ನಮ್ಮ ಹತ್ರ ಸೆಮಿನಾರ್ ಮಾಡಿಸೋದು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಹೇಗೆ. ನಾನು ಹೇಳಿದೆ, ಅಪ್ಪ ನೀವು ಕೂತ್ಕೊಂಡಿದ್ದೀರಲ್ಲ, ನಿಮಗೆ ಇಲ್ಲಿ ಮಂಗಳೂರಲ್ಲಿ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಗೊತ್ತಿಲ್ವಾ, ಹೋಗಿ ಬಂದ್ ಮಾಡಲ್ಲ. ಅವ್ರ ಹತ್ರ ನಿಮಗೆ ಪರ್ಮಿಷನ್ಗೆ ಹಣ ತೊಗೊಳ್ತೀರಿ, ಲೈಸೆನ್ಸ್ಗೆ ದುಡ್ಡು ತೊಗೊಳ್ತೀರಿ, ಟ್ಯಾಕ್ಸ್ ಕಟ್ಕೊಳ್ತೀರಿ. ಅವ್ನು ಪ್ರೊಡ್ಯೂಸ್ ಮಾಡಿ ಕಳಿಸಿದಂಥ ಯಾರೋ ಒಬ್ಬ ವ್ಯಾಪಾರಿ ಮೇಲೆ ಹೋಗಿ ನೀವು ರೇಡ್ ಮಾಡ್ತೀರಿ. ಆ ವ್ಯಾಪಾರಿ ಏನು ಮಾಡಿದ್ದಾನೆ, ಅವ್ನು ಸಿಗಲೇ ಇಲ್ಲ ಅಂದ್ರೆ ಆ ವ್ಯಾಪಾರಿ ರೇಡ್ ಮಾಡೋ ಪ್ರಸಂಗ ಇಲ್ಲಿದೆ. ಇಲ್ಲಿ ಸುಮ್ಮನೆ ಒಂದು ಕೆಲಸ ಹಚ್ಚೋದು, ನಿಮಗೂ ಕೆಲಸ ಇರಬೇಕದು. ಸುಮ್ಮನೆ ಹೋಗಿ ನೀವು ರೇಡ್ ಮಾಡೋದು, ನಾವು ಯಾರೋ ಒಬ್ಬ ಹೂ ಮಾರೋನೋ, ತರಕಾರಿ ಮಾಡೋನೋ, ಒಂದು ಅಂಗಡಿಯಲ್ಲಿ ಹೋಗಿ ನಾನು ರೇಡ್ ಮಾಡಿದೆ, ಪೇಪರಲ್ಲಿ ಬಂತು ಇಂಥವ್ರು ರೇಡ್ ಮಾಡಿದರು. ಆದರೆ ನೀವು ಆಲೋಚನೆ ಮಾಡಿ, ಅದ್ರ ಮೂಲ ಎಲ್ಲಿದೆ, ಕಂಡುಹಿಡಿದ್ರೆ ಕಷ್ಟ ಇದೆಯಾ? ಕಷ್ಟ ಇಲ್ಲ. ಆದರೆ ಯಾಕೆ ನಡೀತಾ ಇದೆ? ಸುಮ್ಮನೆ ನಿಮ್ಮದು ಸಮಯ ವ್ಯರ್ಥ, ನಮ್ಮಂಥವ್ರ ಸಮಯನೂ ವ್ಯರ್ಥ. ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದೆ. ಹಾಗಿದ್ರೆ ಏನು ಪರಿಹಾರ? ಏನು ಪರಿಹಾರ ಅಂದರೆ ವೈಜ್ಞಾನಿಕವಾಗಿ ಇದನ್ನು ನಿರ್ವಹಣೆ ಮಾಡೋದು ಹೇಗೆ ಅನ್ನೋಂಥದ್ದು ಮಾತ್ರ ಪರಿಹಾರ. ನಿಜವಾಗೂ ಪ್ಲಾಸ್ಟಿಕ್ ಹಾನಿ ಅಂದರೆ ಹೇಗೆ, ಅದನ್ನು ಹೇಗೆ ನಾವು ನಿವಾರಣೆ ಮಾಡ್ಬೋದು, ಅದನ್ನು ನಾನು ಯೋಚನೆ ಮಾಡ್ತಾ ಒಣ ಕಸವನ್ನು ರೀಸೈಕಲ್ ಮಾಡ್ಬೋದು ಅಂತ ಗೊತ್ತಾಯಿತು. ಈ ನೆನಪಿಟ್ಕೊಡ್ರಿ, ಈ ಜಗತ್ತಿನಲ್ಲಿ ಭಗವಂತ ನಿರುಪಯುಕ್ತ ವಸ್ತು ಅನ್ನೋದನ್ನೇ ತಯಾರು ಮಾಡಲಿಲ್ಲ. ಅದರ ಉಪಯೋಗ ನಮ್ಗೆ ಗೊತ್ತಿಲ್ಲ. ನಾವೇ ಕಸ ಅಂತ ಹೇಳ್ತೀವಿ, ಅದರ ಉಪಯೋಗ ನಮ್ಗೆ ಗೊತ್ತಿಲ್ಲ ಅಷ್ಟೇ. ಈಗ ನೀವು ಏನು ಇಲ್ಲಿ ನೋಡ್ತಾ ಇದ್ದೀರಿ, ಪ್ರತಿಯೊಂದು ವಸ್ತು ರೀಸೈಕಲ್ ಆಗುತ್ತೆ. ನೀವು ಯಾವ ಐಟಮ್ ಬೇಕಾದರೂ ಹೇಳ್ರಿ, ನಿಮ್ಗೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ. ನಾನು ಸರ್ ಅದಕ್ಕೆ ಹೇಳಿದಲ್ಲ, ಆ್ಯಕ್ಚುಲಿ ಇವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ಡ್ ಸರ್. ನಿಮ್ಗೆ ಗೊತ್ತಿರೋ 1000 ಪಟ್ಟು ಅವರೇ ಲೆಕ್ಚರ್ ಕೊಡ್ತಾರೆ, ಬಟ್ ಅವರು ಹೊಸದೇನೋ ಹೇಳ್ಕೊಡ್ಬೇಕಾಗಿದೆ ಇವತ್ತು. ಅದಕ್ಕಾಗಿ ನಾನು ನಿಮ್ಮನ್ನು ಸ್ವಲ್ಪ ಅಲ್ಲೇ ಕಟ್ ಮಾಡಿದೆ. ಇವರೆಲ್ಲ ತುಂಬ ಎಕ್ಸ್ಪರ್ಟ್ಸ್, ಅದರೊಳಗೆ ಏನೋ ಪ್ರಶ್ನೆ. ವಿನಾಯಕ ಭೋಸಲೆ, ಟಿವಿ20 ಕನ್ನಡ, ಸಂತೋಷಪುರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.